ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಜ್ಜಗದ ಹೋಳಿಗೆಯನ್ನು ಮಾಡುತ್ತಿದ್ದೇವೆ. ಇದಕ್ಕೆ ಮೊದಲು ಬಾಂಬೆ ರವೆ ಹಾಗೂ ಬೆಲ್ಲ, ನೀರು ಬೇಕು. ಆಮೇಲೆ ಸ್ವಲ್ಪ ಕೊಬ್ಬರಿ ಹಾಕಿದ್ದೀವಿ, ನಾವು ತುರಿದು ಹಸಿ ಕೊಬ್ಬರಿ. ಅದಕ್ಕೆ ಸಜ್ಜಗವನ್ನು ರೆಡಿ ಮಾಡಿಕೊಂಡು ನೆಕ್ಸ್ಟ್ ನಾವು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇವೆ. ಮೈದಾ ಹಿಟ್ಟನ್ನು ನಮ್ಮ ಹೋಳಿಗೆ ಮಾಡ್ತಾರಲ್ಲ ಸೇಮ್ ಅದೇ ರೀತಿ ಅದನ್ನು ನಾದಿಕೊಂಡಿದ್ದೇವೆ. ಅದೇ ರೀತಿ ಬರಬೇಕು ಅದು ಫ್ರೆಂಡ್ಸ್. ಅದಕ್ಕೆ ಮೈದಾ ಹಿಟ್ಟನ್ನು ಹೇಗೆ ನಾವು ಮಾಡಿಕೊಂಡಿದ್ದೇವೆ ಅಂದರೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇವೆ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದಿಕೊಂಡಿದ್ದೇವೆ. ಪುರಿ ಹಿಟ್ಟು ಇರುತ್ತಲ್ಲ ಸೇಮ್ ಹಾಗೆ ಮಾಡಬೇಕು. ನಾವು ಹೋಳಿಗೆ ನಾರ್ಮಲ್ ಹೋಳಿಗೆ ಮಾಡ್ತೇವಲ್ಲ ಅದೇ ರೀತಿ ಮಾಡೋದು. ಈ ಸಜ್ಜಕವನ್ನು ಈಗ ನಮ್ಮ ಮೈದಾ ಹಿಟ್ಟಲ್ಲಿ ಒಳಗೆ ತುಂಬಿಕೊಂಡು ಅದನ್ನು ಚೆನ್ನಾಗಿ ಇದನ್ನು ಗೋಲ್ ಮಾಡಿಕೊಂಡು ಅದರೊಳಗೆ ತುಂಬಿಕೊಂಡು ಅದನ್ನು ಪೂರ್ತಿ ಬ್ಲಾಕ್ ಮಾಡಬೇಕು. ಅಂದರೆ ಅದನ್ನ ಅಲ್ಲಿ ಒಳಗೆ ಹಾಕಿ ಅದನ್ನ ಸ್ವಲ್ಪ ಬ್ಲಾಕ್ ಮಾಡಬೇಕು. ಎಲ್ಲ ಹಂಚು ಎಲ್ಲ ಕೂಡಿಸಿ ನೋಡಿ ಇವಾಗ ಮಾಡ್ತಿದ್ದಾರಲ್ಲ ನೋಡಿ, ಈಗ ಹೇಗೆ ಮಾಡ್ತಾರೆ ಅದಂತ ತಗೊಂಡು ಅದರೊಳಗೆ ಹಾಕಿ ಸ್ವಲ್ಪ ಹತ್ತಕ್ಬೇಕು. ಅದನ್ನ ಹತ್ತಿಕ್ಕಿ ಒಳಗೆ ಪ್ರಾಪರಾಗಿ ಕುಂತ್ಕೋಬೇಕು ಅದು ಸಜ್ಜಕ. ನೋಡಿ 4 ಕಡೆಯಿಂದ ಸರೌಂಡಿಂಗ್ ಹಿಂಗೆ ತಿರುಗಿಸ್ಕೊಂಡು ಅದನ್ನ ಪ್ರಾಪರಾಗಿ ಹೀಗೆ ಬ್ಲಾಕ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ರೌಂಡ್ ಮಾಡಿಕೊಂಡು ಇಷ್ಟು ಕೈಲೇ ಹತ್ತಬೇಕು. ರೌಂಡಾಗಿ ಶೇಪ್ ಬರಬೇಕು. ಅದು ನಾವು ಚಪಾತಿ ಮಾಡ್ತೇವಲ್ಲ ಸೇಮ್ ಹಾಗೆ ಒಂದೊಂದಾಗಿ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ಮಮ್ಮಿ. ಎಣ್ಣೆ ಕಾಯ್ಲಿಕ್ಕೆ ಇಡಬೇಕು. ಇದನ್ನು ಇನ್ನೊಂದು ಇದು ಕರೆದ್ರೂ ಬರುತ್ತೆ, ಆಮೇಲೆ ಹಾಗೆ ನಾವು ಎಣ್ಣೆ ಸ್ವಲ್ಪ ಮೇಲೆ ಹಾಕಿ ಫ್ರೈ ಮಾಡಿದರೂ ಚೆನ್ನಾಗಿ ಬರುತ್ತೆ. ನಾವು ಇವತ್ತು ಕರೆದಿದ್ದೇವೆ. ಫ್ರೈ ಮಾಡೋದು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಅದು ಮತ್ತು ಇದು ಶಿರಾ ಹೇಗೆ ಮಾಡೋದಂತಂದು. ನಾನು ನೋಡಿ ಹೀಗೆ ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಬಿಡೋದು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಒಲೆ ಇಡಬೇಕು. ಜಾಸ್ತಿ ಎಣ್ಣೆ ಕಾಯಿದ್ರೆ ಅದು ಪೂರ್ತಿ ಬ್ಲ್ಯಾಕ್ ಆಗಿಬಿಡುತ್ತೆ, ಅಷ್ಟೊಂದು ಸರಿ ಕಾಣಲ್ಲ. ಆಮೇಲೆ ತಿನ್ನಲಿಕ್ಕೂ ಕಹಿ ಆಗುತ್ತೆ, ಆಮೇಲೆ ಒಡೆಯುತ್ತೆ ಅದು. ನೋಡಿ ಹೀಗೆ ಲಟ್ಟಿಸ್ಕೋಬೇಕು. ಈಗ ಲಟ್ಟಿಸ್ಕೊಂಡು ಪ್ರಾಪರಾಗಿ ಅದು ಕಟ್ಟಾಗಿರುತ್ತಲ್ಲ ಅದನ್ನ ಜೋಡಿಸ್ಕೊಂಡ್ರೆ ಆಯಿತು ಅಷ್ಟೇ. ಈಗ ಪ್ರಾಪರಾಗಿ ಇದು ಪುರಿ ಬರುತ್ತಲ್ಲ ಸೇಮ್ ಹಾಗೆ ಬರುತ್ತೆ. ಇಷ್ಟೇ, ಜಾಸ್ತಿ ಬ್ಲ್ಯಾಕ್ ಆಗೋ ಮಟ್ಟ ಕರಿಬಾರ್ದು. ಲೈಟಾಗಿ ಸ್ವಲ್ಪ ಬ್ರೌನಿಷ್ ಆಗಿ ಬರುತ್ತೆ, ಅಷ್ಟಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಆದರೆ ಇಷ್ಟಾದರೆ ಸಾಕು. ಇದು ನೋಡಿ, ಇದು ಚೆನ್ನಾಗಿ ಬಂದಿದೆ. ಈಗ ಎರಡೂ ಕಡೆ ಇನ್ನೊಂದು ಟೈಮ್ ಕರೆಕ್ಟಾಗಿ ಬೇಯಿಸ್ಕೊಂಡು ನಂತರ ತೆಗೆಯೋದಷ್ಟೆ. ತೆಗೆದು ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿದರೆ ಮುಗಿಯಿತು. ಇದು ಸವಿಯಲು ಸಿದ್ಧ. ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ಸೂಪರಾಗಿ ಬಂದಿರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನ. ಅವರಿಗೆ ಬೇರೆ ಊಟ ಮಾಡಲಿಕ್ಕಾಗಲ್ವಲ್ಲ, ಅವಾಗ ಇಂಥರ ಒಂದು ಸ್ಪೆಷಲಾಗಿ ಏನಾದ್ರು ಮಾಡಿಕೊಟ್ರೆ ತಿಂತಾರೆ. ನೋಡಿ ಫ್ರೆಂಡ್ಸ್, ಈಗ ನಾವು ಎರಡನೇದು ಬಿಟ್ಟಿದ್ದೀವಿ ಎಣ್ಣೆಯಲ್ಲಿ, ತೆಗೆದಾಯಿತು. ಸೂಪರಾಗಿ ಬಂದಿದೆ. ಮೂರನೇದು ಬಿಟ್ಟಿದ್ದೀವಿ. ಹೀಗೆ ಹೆಣ್ಮಕ್ಳು ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಸೂಪರಾಗಿ ಬಂದಿರುತ್ತೆ ಫ್ರೆಂಡ್ಸ್. ಇದು ನನಗೆ ಭಾಳ ಇಷ್ಟ. ಹೇಗೆ ಬರುತ್ತದೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹೀಗೆ ಗರಿಯಾಗಿ ಒಳಗೆ ನೋಡಿ ಹೇಗೆ ಬರುತ್ತಿದೆ, ಬಾಯಲ್ಲಿ ನೀರು ಬರ್ತಿದೆ ನನಗೆ. ಸೂಪರಾಗಿ ಬಂದಿರುತ್ತೆ ಫ್ರೆಂಡ್ಸ್. ಒಳಗೆ ನೋಡಿ ಗರಿಯಾಗಿ ಹೀಗೆ ಬಂದಿದೆ ಅದು ಸಜ್ಜಕ. ಆಮೇಲೆ ಕೊಬ್ಬರಿ, ಏಲಕ್ಕಿ ಹಾಕಿರ್ತಾರೆ ಇದಕ್ಕೆ, ಅದರ ಸ್ಮೆಲ್ಲು ಸೂಪರಾಗಿ ಬಂದಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ನಿಮ್ಮ ಹುಡುಗರು ಎಲ್ಲ ಲೈಕ್ ಮಾಡ್ತಾರೆ, ತಿಂತಾರೆ. ಓಕೆ ಫ್ರೆಂಡ್ಸ್, ಇಷ್ಟೇ. ಇದು ನಿಮಗೆ ಸಜ್ಜಕ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡುತ್ತೇನೆ ಫ್ರೆಂಡ್ಸ್. ಆಮೇಲೆ ಅದು ಹಾಗೆ ಡ್ರೈ ಮಾಡಿ ಕರಿಯೋದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ.
ಓಕೆ ಫ್ರೆಂಡ್ಸ್, ಬಾಯ್.